विद्यार्थी विद्यार्थियों, आज हम 6वीं कक्षा के लिए अभ्यास 2 वर्णमाला इस अभ्यास के बारे में हम अध्ययन जानकारी प्राप्त करेंगे। तो आइए पाठ 2 वर्णमाला। पाठ 2 वर्णमाला। तो देखिए बच्चों, इससे पहले अवधि में वर्णमाला कितने हैं और स्वराक्षर कौन कौन से हैं। स्वराक्षर में 2 विभाग आते हैं, 2 प्रकार आते हैं या 2 भेद आते हैं, ह्रस्व स्वर और दीर्घ स्वर। वर्णमाला कौन कौन से होते हैं इससे पहले अवधि में हम अभ्यास किए हैं, लेकिन फिर भी हम थोड़ा सा पुनरावर्तन अभ्यास करके फिर आगे का अभ्यास शुरू करेंगे। तो देखिए, वर्णमाला है 49 वर्णमाला। कितने हैं? 49 ಅಂತಂದರೆ ವರ್ಣಮಾಲೆಗಳು ಎಷ್ಟಿದಾವೆ ಹೇಳ್ರಿ? 49 ವರ್ಣಮಾಲೆಗಳಿದಾವೆ। ಹಾಗಾದರೆ ವರ್ಣಮಾಲೆಯಲ್ಲಿ 2 ಪ್ರಕಾರಗಳು ಬರ್ತಾವೆ, 2 ವಿಭಾಗಗಳು। ಒಂದನೇದು ಸ್ವರ್ और दूसरा है व्यंजन। पहला कौन सा है? स्वराक्षर है और दूसरी है व्यंजनाक्षर। तो पहले हम स्वराक्षर कौन कौन से होते हैं और कितना स्वराक्षर हैं ये है अभ्यास किए हैं, और हम आगे के जो अभ्यास करने जा रहे हैं वो है ವ್ಯಂಜನಾಕ್ಷರ। ಹಾಗಾದರೆ ವಿದ್ಯಾರ್ಥಿಗಳೇ, ನಾವು 2ನೇ ಪಾಠ ವರ್ಣಮಾಲೆಗಳು ಏನಿದೆಯಲ್ಲ ಆ ವರ್ಣಮಾಲೆಗಳ ಅಭ್ಯಾಸದಲ್ಲಿ ನಾವು ಸ್ವರಗಳನ್ನು ಅಭ್ಯಾಸ ಮಾಡಿದ್ದೇವೆ ಇದಕ್ಕಿಂತ ಮುಂಚಿನ ಅವಧಿಯಲ್ಲಿ। ಹಾಗಾದರೆ ನಾವು ಈಗ ಅಭ್ಯಾಸ ಮಾಡೋಕ್ಕೆ ಹೊರಟಿದ್ದು ವ್ಯಂಜನಾಕ್ಷರಗಳು। ಹಾಗಾದರೆ ಸ್ವರಗಳು ಎಷ್ಟದಾವೆ ಹೇಳ್ರಿ? 11 ಸ್ವರಾಕ್ಷರಗಳದಾವೆ। ಎಷ್ಟದಾವು? 11 ಸ್ವರಾಕ್ಷರಗಳು। ಅದರಲ್ಲಿ ಯೋಗವಾಹಕಗಳು 2 ಅದಾವೆ। ಯೋಗವಾಹಕ 2 हैं, 2 ಯೋಗವಾಹಕಗಳದಾವೆ। ಆದರೆ ಈ ಸ್ವರಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತಾವೆ ಹೇಳ್ರಿ? 2 ಪ್ರಕಾರಗಳು ಬರ್ತಾವೆ। कितने प्रकार है? स्वर में 2 प्रकार है। एक है ह्रस्व स्वर। कौन कौन से हैं? ह्रस्व स्वर। और दूसरी है दीर्घ स्वर। पहला कौन सा है? ह्रस्व स्वर और दूसरी है दीर्घ स्वर। तो ध्यान से देखिए, वर्णमाला 49 वर्णमाला है। वर्णमालेಗಳು 49 अदाव। वर्णमाला में स्वराक्षर व्यंजनाक्षर 2 भाग आते हैं। स्वर 11 है, योगवाहक अक्षर 2 है, और स्वराक्षर में 2 भेद हैं या 2 प्रकार हैं, ह्रस्व स्वर और दीर्घ स्वर। ಹಾಗಾದರೆ ವರ್ಣಮಾಲೆಗಳು 49 ಅದಾವು। ಅದರಲ್ಲಿ ಸ್ವರ ಮತ್ತು ವ್ಯಂಜನ 2 ಭಾಗಗಳು ಬರ್ತಾವು, 11 ಸ್ವರಗಳದಾವು, 2 ಯೋಗವಾಹಕಗಳದಾವು। ಹಾಗಾದರೆ ಸ್ವರಗಳಲ್ಲಿ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಇದರಲ್ಲಿ 2 ಪ್ರಕಾರಗಳದಾವು। ಹಾಗಾದರೆ ಇದರಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ನಾವು ಈಗಾಗಲೇ ಅಭ್ಯಾಸವನ್ನು ಮಾಡಿದ್ದೀವಿ। ಹಾಗಾದರೆ ನಾವು ಮುಂದಿನ ವ್ಯಂಜನಾಕ್ಷರಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ। ವ್ಯಂಜನಾಕ್ಷರ ಈಗ ಅಭ್ಯಾಸ ಮಾಡಕತ್ತಿದ್ದು ನಾವು 2ನೇ ವಿಭಾಗ व्यंजनाक्षर। तो वर्णमाला में दूसरा विभाग है व्यंजनाक्षर। तो व्यंजनाक्षर कितने हैं? 33 33 ವ್ಯಂಜನಾಕ್ಷರಗಳದಾವು। ಹಾಗಾದ್ರೆ ಅವು ಯಾವ ವ್ಯಂಜನಾಕ್ಷರಗಳು ಅಂತಂದರೆ ಕ, ಖ, ಗ, ಘ, ङ, च, छ, ज, झ, य, ट, ठ, ड, ढ, न, और है त, थ, द, ध, न, प, फ, ब, भ, म, य, र, ल, व, श, श, ಸ, ಹ ಇವಿಷ್ಟು ವ್ಯಂಜನಾಕ್ಷರಗಳು. ಹಾಗಾದ್ರೆ ನೋಡ್ರಿ ಇಲ್ಲಿ ಕ, ಖ, ಗ, ಘ, ङ, ಚ, ಛ, ಜ, ಝ, ಯ, ಟ, ಠ, ಡ, ಢ, ನ, ತ, ಥ, ದ, ಧ, ನ, ಪ,
ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ. ಇವಿಷ್ಟು ವ್ಯಂಜನಾಕ್ಷರಗಳು. ಎಷ್ಟದಾವಂತಂದರೆ 33 ವ್ಯಂಜನಾಕ್ಷರಗಳದಾವೆ. ವರ್ಣಮಾಲೆಯಲ್ಲಿ 11 ಸ್ವರ ಆದರೆ 33 ವ್ಯಂಜನಾಕ್ಷರಗಳು. ಎಷ್ಟದಾವೆ ಹೇಳ್ರಿ? 33 ವ್ಯಂಜನಾಕ್ಷರಗಳದಾವೆ. ಹಾಗಾದರೆ ಇದರಲ್ಲಿ 4 ಸಂಯುಕ್ತಾಕ್ಷರಗಳು ಬರ್ತಾವೆ. 4 ಸಂಯುಕ್ತಾಕ್ಷರ 4 ಅದಾವೆ. ಎಷ್ಟದಾವು? 4. ಹಾಗಾದರೆ ಯಾವ್ಯಾವು ಅಂತಂದರೆ ಕ್ಷ, ತ್ರ, ಜ್ಞ, ಶ್ರ. ಇವು 4 ಸಂಯುಕ್ತಾಕ್ಷರಗಳು. 4 ಅದಾವು. ಕ್ಷ, ತ್ರ, ಜ್ಞ, ಶ್ರ. ಇವಿಷ್ಟು ವ್ಯಂಜನಾಕ್ಷರಗಳಲ್ಲಿ ಬರ್ತಕ್ಕಂಥವು. ಹಾಗಾದರೆ ವ್ಯಂಜನಗಳಲ್ಲಿ 5 ವರ್ಗಗಳು ಬರ್ತಾವೆ. ಎಷ್ಟು ವರ್ಗಗಳು? 5 ವರ್ಗ. 5 ವರ್ಗಗಳು. ಹಾಗಾದರೆ 5 ವರ್ಗಗಳು ಯಾವುವು ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತದ. ಕ ವರ್ಗ, ಚ ವರ್ಗ, ಟ ವರ್ಗ, त वर्ग और अंतिम है प वर्ग. ಹಾಗಾದರೆ ವಿದ್ಯಾರ್ಥಿಗಳೇ, ವರ್ಣಮಾಲೆಯಲ್ಲಿ 5 ವರ್ಗಗಳು ಬರ್ತಾವೆ. ಒಂದನೇದು ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ, ಅಥವಾ ನೀವು ಕ ಚ ಟ ತ ಪ ವರ್ಗಗಳು ಅಂತ ಹೇಳಿದ್ರೂ ನಡೀತದೆ. ಇದು ವರ್ಗಗಳಾಯಿತು. ಇನ್ನು ಅನುನಾಸಿಕ ಅಕ್ಷರಗಳು ಬರ್ತಾವೆ. ನಾವು ಅನುನಾಸಿಕ ಅಕ್ಷರಗಳು ಇಲ್ಲಿ 5 ರೀತಿಯಾದ ವರ್ಣಗಳನ್ನು ನೋಡ್ಬೋದು. ಒಂದನೇದು ङ, ಯ, ನ, ನ, ಮ. ಇವು 5 ವರ್ಣಗಳು ಅನುನಾಸಿಕ ಅಕ್ಷರಗಳು. ಅನುನಾಸಿಕ ಅಕ್ಷರಗಳು ಎಷ್ಟದಾವಂತಂದರೆ 5 ಅದಾವೆ. ಎಷ್ಟದಾವೆ ಹೇಳ್ರಿ? 5 ಅನುನಾಸಿಕ ಅಕ್ಷರಗಳದಾವು. ಹಾಗಾದರೆ ಅನುನಾಸಿಕ ಅಕ್ಷರಗಳು ಯಾವುವು ಅಂತಂದರೆ ङ, ಯ, ನ, ನ, ಮ. ಇವು ಅನುನಾಸಿಕ ಅಕ್ಷರಗಳು. ಇಲ್ಲಿ ನೋಡ್ರಿ, ಅದರೊಳಗನೆ ಕ ಚ ಟ ತ ಪ ಪವರೆಗೆ ಮತ್ತು ಗ ಜ ಡ ದ ಬ ಇವು 5 ಅಕ್ಷರಗಳು. ಇವು 5 ಅಕ್ಷರಗಳು ಇವು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೇವೆ ನಾವು. ಅಂದರೆ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ನಾವು ಸಮಯ ಕಡಿಮೆ ತಗೊಂಡು ನಾವು ನಮ್ಮ ಉಸಿರಿನಿಂದ ಬೇಗನೆ ಉಚ್ಚಾರಣೆ ಮಾಡುವಂಥ ಅಕ್ಷರಗಳು. ಹಾಗಾದರೆ ಯಾವುವ? ಕ ಚ ಟ ತ ಪ, ಗ ಜ ಡ ದ ಬ. ಇವು ಅಲ್ಪ ಪ್ರಾಣ ಮಹಾ ಅಕ್ಷರಗಳು. ಇವು ಇಷ್ಟು ಯಾವುವು? ಇದು ಒಂದು ಲೈನು, ಮತ್ತು ಇಲ್ಲಿ ಗ ಜ ಡ ದ ಬ. ಇವು ಅಲ್ಪ ಪ್ರಾಣ. ಹಾಗಾದರೆ ಮಹಾಪ್ರಾಣಾಕ್ಷರಗಳು ಯಾವುವು ಅಂತಂದರೆ ಕ ಛ ಟ ತ ಫ, ಗ ಜ ಡ ದ ಭ. ಇವು ಮಹಾಪ್ರಾಣಾಕ್ಷರಗಳು. ಅಂತಂದರೆ ನಾವು ಉಚ್ಚಾರಣೆ ಮಾಡುವ ಅಕ್ಷರಗಳು ಒಂದು ಪಟ್ಟಕ್ಕಿಂತ ಜಾಸ್ತಿ ಸಮಯವನ್ನು ತೆಗೆದುಕೊಳ್ತಾವೆ. ಅದಕ್ಕಾಗಿ ನಾವೇನಂತೀವಿ? ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಅಲ್ಪ ಪ್ರಾಣಗಳು 10 ಅದಾವು. ಕ ಚ ಟ ತ ಪ, ಗ ಜ ಡ ದ ಬ. ಮತ್ತು ಮಹಾಪ್ರಾಣಾಕ್ಷರಗಳದಾವು ಕ ಚ ಟ ತ ಫ, ಗ ಜ ಡ ದ ಬ. ಇವು ಮಹಾಪ್ರಾಣಾಕ್ಷರಗಳು. ಅಲ್ಪ ಪ್ರಾಣಾಕ್ಷರ 10, ಮಹಾಪ್ರಾಣಾಕ್ಷರಗಳು 10. ಈ ರೀತಿಯಾಗಿ ಇಲ್ಲಿ ಅಕ್ಷರಗಳನ್ನು ನಾವೇನು ಮಾಡೀವಿ? ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಾಕ್ಷರಗಳನ್ನು ಅಭ್ಯಾಸ ಮಾಡೀವಿ. ಹಾಗಾದರೆ ನೀವೇನು ಮಾಡಿರಿ? ಈ ವ್ಯಂಜನಾಕ್ಷರಗಳನ್ನು ನೆನಪಿಟ್ಟುಕೊಡ್ರಿ. ಅದಲ್ಲದೆ ನಿಮ್ಗೆ ಪುಸ್ತಕ ಒಳಗೆ ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಸ್ವರೋಂಕ ಲೇಖನಾಭ್ಯಾಸ ಅವ್ರ ವ್ಯಂಜನೋಂಕ ಲೇಖನಾಭ್ಯಾಸ ಇವುಗಳನ್ನು ಪುಸ್ತಕದಲ್ಲಿ ಪೂರ್ಣ ಮಾಡಿರಿ. ಜೊತೆಗೆ ಅದಲ್ಲದೆ ರಂಗ ಬರೋ ಅಂತ ಹೇಳಿದರು, ಬಣ್ಣವನ್ನು ತುಂಬ್ರಿ ಅಂತ ಹೇಳಿದಾರೆ ಅಕ್ಷರಕ್ಕೆ. ಆ ಅಕ್ಷರಕ್ಕೂ ಕೂಡ ಏನು ಮಾಡಿರಿ? ನೀವು ಬಣ್ಣವನ್ನು ತುಂಬ್ರಿ. ಅದಲ್ಲದೆ ಇನ್ನು ಕೆಲವೊಂದು ಈ ಅಭ್ಯಾಸದಲ್ಲಿ ಕೆಲವೊಂದು ಚಟುವಟಿಕೆ ಅಥವಾ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳು ಯಾವುವು ಅಂತಂದರೆ ನಾ ಹೇಳ್ತೇನೆ ನೋಡ್ರಿ. स्वरों पर गोले लगाओ. स्वरों पर
ಗೋಲೆ ಲಗಾವು. ಕೆಳಗೆ ನೀಡಿದಂತಹ ಅಕ್ಷರಗಳಲ್ಲಿ ಸ್ವರಗಳು ಯಾವುವು ಅನ್ನೋದನ್ನು ನಾವು ರೌಂಡ್ ಅಲ್ಲೇ ರೌಂಡ್ ಮಾಡ್ರಿ ಅಥವಾ ಗುರುತಿಸಿದ್ರೆ ನಡೀತದೆ. ಅದರಲ್ಲಿ ಹೇಳ್ಯಾರ ರೌಂಡ್ ಮಾಡ್ರಿ ಅಂತಂದು ಅದಕ್ಕೆ ರೌಂಡ್ ಮಾಡಬೇಕು. ಅ ಪ ಚ ಟ ಎ ಮ ಅಂ ಉ ನ ಲ ಓ ಇ ಸ ಡ ಇ ಫ ಶ ಉ ರು ಅಹ ಝ ಐ ಝ ಗ ಆ ರ ಔ. ಸ್ವರೋಪರ್ ಗೋಲೆ ಲಗಾವ್ ಅಂತಂದರೆ ಸ್ವರಗಳನ್ನು ರೌಂಡ್ ಮಾಡ್ರಿ, ಗೋಲಾಕಾರ ವೃತ್ತವನ್ನು ಮಾಡ್ರಿ ಅಂತ ಹೇಳ್ಯಾರ. ಹಾಗಾದರೆ ಇದು ಅ ಒಂದು ಸ್ವರ, ಅದಕ್ಕೆ ಇದನ್ನು ಏನು ಮಾಡೋಣ, ರೌಂಡ್ ಮಾಡೋಣ. ಇಲ್ಲಿ ಪ ಚ ಟ ಇವು ಸ್ವರಾಕ್ಷರಗಳು. ಇಲ್ಲಿ ಎ ಸ್ವರ್, ಅದಕ್ಕೆ ಇದನ್ನು ಏನು ಮಾಡೋಣ, ಗೋಲಾಕಾರವನ್ನು ಮಾಡೋಣ. ಇದು ಮ ವ್ಯಂಜನಾಕ್ಷರ, ಅಂ ಸ್ವರಾಕ್ಷರ, ಉ ಸ್ವರಾಕ್ಷರ, ನ ಲ ಎರಡು ವ್ಯಂಜನಾಕ್ಷರ, ಓ ಸ್ವರ್, ಈ ಸ್ವರಾಕ್ಷರ, ಸ ಮತ್ತು ಡ ವ್ಯಂಜನಾಕ್ಷರಗಳು. ಇಲ್ಲಿ ಈ ಸ್ವರಾಕ್ಷರ, ಪ ಶ ಎರಡೂ ಅಕ್ಷರಗಳು ವ್ಯಂಜನಾಕ್ಷರ. ಇನ್ನು ಉ ಸ್ವರಾಕ್ಷರ, ರು ಸ್ವರಾಕ್ಷರ, ಅಹ ಸ್ವರಾಕ್ಷರ, ಜ ವ್ಯಂಜನಾಕ್ಷರ, ಐ ಸ್ವರಾಕ್ಷರ, ಜ ವ್ಯಂಜನಾಕ್ಷರ, ಜ ಘ ವ್ಯಂಜನಾಕ್ಷರ, ಆ ಸ್ವರಾಕ್ಷರ, ರ ವ್ಯಂಜನ ಮತ್ತು ಔ ಸ್ವರಾಕ್ಷರ. ಈ ರೀತಿ ಇವುಗಳನ್ನು ಪುಸ್ತಕದಲ್ಲಿಯೂ ರೌಂಡ್ ಮಾಡಿರಿ, ಜೊತೆಗೆ ನೀವು ಪಾಠದ ಪ್ರಶ್ನೆ ಉತ್ತರ ಫೇಸ್ಬುಕ್ನಾಗ ಬರೀತಾರಲ್ಲ ಅಲ್ಲಿಯೂ ಕೂಡ ನೀವು ಇದೇ ರೀತಿ ಬರಿಬೇಕು. ಇದು ಸ್ವರೋಪರ್ ಗೋಲೆ ಲಗಾವೋ ವರ್ಣಮಾಲಾ ಅಭ್ಯಾಸ ದೋ ಪೇಜ್ ನಂಬರ್ 19. ಈ ಒಂದು ಅಭ್ಯಾಸ ಪೇಜ್ ನಂಬರ್ದಲ್ಲಿ ಇದೆ 19 ಪೇಜ್ ನಂಬರ್ ಒಳಗೆ ಐತೆ ನೋಡ್ರಿ ಅಲ್ಲಿ. ಇನ್ನು ಎರಡನೇದು ಖಾಲಿ ಜಗಹ ಭರೋ ಅಂತ ಹೇಳಿದ್ದಾರೆ. ಖಾಲಿ ಜಗಹ ಭರೋ ಪೇಜ್ ನಂಬರ್ 19 ಒಳಗೆ ಬಿಟ್ಟ ಸ್ಥಳವನ್ನು ತುಂಬ್ರಿ ಅಂತ ಹೇಳಿದ್ದಾರೆ. ಅಲ್ಲಿ ವ್ಯಂಜನಾಕ್ಷರಗಳನ್ನು ಕೊಟ್ಟಿದ್ದಾರೆ. ಕೆಲವೊಂದು ವ್ಯಂಜನಾಕ್ಷರಗಳನ್ನ ಕೊಟ್ಟಿದ್ದರು, ನಡು ಏನು ಮಾಡ್ಯಾರು, ಜಗವನ್ನು ಖಾಲಿ ಬಿಟ್ಟಿದ್ದಾರೆ. ಆ ಜಗದಲ್ಲಿ ನೀವೇನು ಮಾಡಬೇಕು, ಯಾವುದು ಸರಿಯಾದ ವ್ಯಂಜನಾಕ್ಷರ ಬರ್ತದೆ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ವ್ಯಂಜನಾಕ್ಷರಗಳನ್ನು ಬರೆದು ಆ ಒಂದು ವ್ಯಂಜನಾಕ್ಷರಗಳನ್ನು ಪೂರ್ಣ ಮಾಡಿರಿ. ನೀವೇ ಅದನ್ನು ಸ್ವತಃ ಏನು ಮಾಡಬೇಕು, ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಸ್ವಂತಿಕೆಯಿಂದ ನೀವೇ ಅವುಗಳನ್ನು ಅಕ್ಷರಗಳನ್ನ ಬರೆದು ಪೂರ್ಣ ಮಾಡಿರಿ. ಇದಿಷ್ಟು ಅಭ್ಯಾಸ 2 ವರ್ಣಮಾಲೆಯಲ್ಲಿ ಬರ್ತಕ್ಕಂತಹ ಅಭ್ಯಾಸ. ಇನ್ನು ಈ ಅಭ್ಯಾಸ ಇಲ್ಲಿಗೆ 2ನೇ ಅಭ್ಯಾಸ ಮುಗೀತು. ಇನ್ನು ಮತ್ತೆ 3ನೇ ಅಭ್ಯಾಸದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು.